ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2026ರಲ್ಲಿ ಸಿಂಹ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಮಹತ್ವದ ಪರಿವರ್ತನೆ ಬಗ್ಗೆ ಇಂದು ನಾವು ಗಂಭೀರವಾಗಿ ಆದರೆ ಧೈರ್ಯ ತುಂಬುವ ರೀತಿಯಲ್ಲಿ ಮಾತನಾಡಬೇಕಾಗಿದೆ. ಕಾರಣ ಏನೆಂದರೆ 2026ನೇ ವರ್ಷ ಸಿಂಹ ರಾಶಿಯವರ ಪಾಲಿಗೆ ಸಾಮಾನ್ಯ ವರ್ಷವಲ್ಲ. ಇದು ಶನಿ ಸಾಡೆ ಸಾತಿಯ ಪ್ರಮುಖ ಹಂತವನ್ನು ತಲುಪುವ ವರ್ಷ. ಶನಿದೇವರು ಅಂದರೆ ಭಯಪಡುವ ಗ್ರಹ ಅಲ್ಲ, ಅವರು ಕರ್ಮದ ನ್ಯಾಯಾಧೀಶ. ನೀವು ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಕರ್ಮಕ್ಕೂ ಪಾಠ ಕಲಿಸಿ ನಿಮ್ಮನ್ನು ಮತ್ತಷ್ಟು ಬಲಿಷ್ಠ ವ್ಯಕ್ತಿಯಾಗಿ ರೂಪಿಸುವ ಶಕ್ತಿಯೇ ಶನಿ. ಸಾಡೆ ಸಾತಿ ಎಂಬ ಪದ ಕೇಳ್ತಾ ಇದ್ದಂತೆ ಭಯ, ಅಶಾಂತಿ, ದುಃಖ ಎನ್ನುವ ಭಾವನೆಗಳು ಮೂಡಬಹುದು. ಆದರೆ ಸತ್ಯ ಏನಪ್ಪ ಅಂತಂದರೆ ಶನಿ ಯಾರನ್ನು ನಾಶ ಮಾಡಲು ಬರೋದಿಲ್ಲ. ಶನಿ ಬರುವುದೇ ಶುದ್ಧೀಕರಣಕ್ಕೆ, ಪುನರ್ನಿರ್ಮಾಣಕ್ಕೆ ಮತ್ತು ನಿಜವಾದ ಶಕ್ತಿಯನ್ನು ಹೊರತರೋದಕ್ಕೆ. 2026ರಲ್ಲಿ ಸಿಂಹ ರಾಶಿಯವರು ಈ ಸತ್ಯವನ್ನು ಅನುಭವಿಸಲಿದ್ದಾರೆ. ಸಾಡೆ ಸಾತಿ ಅಂದರೆ ನಿಮ್ಮ ಒಂದು ಜನ್ಮ ಚಂದ್ರ ರಾಶಿಗೆ ಮುನ್ನ ಇರುವ ರಾಶಿ, ಅದೇ ರಾಶಿ ಮತ್ತು ನಂತರ ರಾಶಿಯಲ್ಲಿ ಶನಿ ಸಂಚರಿಸುವ ಒಟ್ಟು 7.5 ವರ್ಷ ಏನಿದೆ, ಅದು 7.5 ವರ್ಷ 6 ತಿಂಗಳ ಅವಧಿ. ಈ ಅವಧಿಯಲ್ಲಿ ಶನಿ ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಆದರೆ ಈ ಪರೀಕ್ಷೆಗಳು ಶಿಕ್ಷೆಯಲ್ಲ, ಅವು ತರಬೇತಿ. 2026ರಲ್ಲಿ ಸಿಂಹರಾಶಿಯವರು ಮನಸ್ಸಿನ ಒಂದು ಮಟ್ಟದಲ್ಲಿ ದೊಡ್ಡ ಬದಲಾವಣೆಗಳನ್ನು ಕಾಣಲಿದ್ದಾರೆ. ಸಾಮಾನ್ಯವಾಗಿ ಸಿಂಹರಾಶಿಯವರು ಆತ್ಮವಿಶ್ವಾಸದಿಂದ ತುಂಬಿದವರು, ನಾಯಕತ್ವ ಗುಣವನ್ನು ಹೊಂದಿದವರು, ತಾವೇ ಎಲ್ಲವನ್ನು ನಿಭಾಯಿಸಬಲ್ಲೆ ಎಂಬ ಧೈರ್ಯವನ್ನು ಇರುವವರು. ಆದರೆ ಶನಿಯ ಪ್ರಭಾವ ಈ ವರ್ಷ ನಿಮ್ಮ ಒಳಗಿನ ಒಂದು ಜಗತ್ತಿನತ್ತ ನಿಮ್ಮ ಗಮನ ಸೆಳೆಯುತ್ತೆ. ಮನಸ್ಸು ಹಿಂದಿನಂತೆ ವೇಗವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ನಿರ್ಧಾರ ತೆಗೆದುಕೊಳ್ಳುವ ಮೊದಲು 10 ಬಾರಿ ಯೋಚಿಸುವ ಸ್ಥಿತಿ ಬರುತ್ತೆ. ಕೆಲವೊಮ್ಮೆ ಏಕಾಂತ ಭಾವನೆ, ಅನಿಶ್ಚಿತತೆ, ಮನಸ್ಸಿನ ದಣಿವು ಕಾಣಿಸಿಕೊಳ್ಳಬಹುದು. ಇದನ್ನು ದುರ್ಬಲತೆ ಅಂತ ನೀವು ಭಾವಿಸೋಕೆ ಹೋಗಬೇಡಿ. ಇದೇ ಶನಿ ನಿಮಗೆ ನೀಡುವ ಮೊದಲ ಪಾಠವಾಗಿರುತ್ತೆ. ಅಹಂಕಾರವನ್ನು ಕಡಿಮೆ ಮಾಡಿ ವಿನಮ್ರತೆಯನ್ನು ಕಲಿಯಿರಿ. ಭಾವನೆಗಳನ್ನು ನಿಯಂತ್ರಿಸಿ ತಾಳ್ಮೆ ಬೆಳೆಸಿಕೊಳ್ಳಿ. ಈ ಎಲ್ಲ ಸಂದೇಶವನ್ನು ಕೊಡ್ತಾ ಇದೆ. ಈ ಅವಧಿಯಲ್ಲಿ ನೀವು ಜೀವನವನ್ನು ಗಂಭೀರವಾಗಿ ನೋಡೋದನ್ನು ಕಲ್ತೀರಾ. ಮಾತಿಗಿಂತ ಕಾರ್ಯಕ್ಕೆ ಮೌಲ್ಯ ಕೊಡೋದಕ್ಕೆ ಆರಂಭ ಮಾಡ್ತೀರಾ. ನಿಮ್ಮ ವ್ಯಕ್ತಿತ್ವದಲ್ಲಿ ಗಂಭೀರತೆ, ಸ್ಥಿರತೆ ಮತ್ತು ಆಂತರಿಕ ಬಲ ಬೆಳೆಯುತ್ತೆ. ಈ ಬದಲಾವಣೆಯನ್ನು ಸ್ವೀಕರಿಸಿದ ಸಿಂಹರಾಶಿಯವರು ಮುಂದಿನ ವರ್ಷಗಳಲ್ಲಿ ಅಸಾಧಾರಣವಾದ ಎತ್ತರ ತಲುಪ್ತಾರೆ. ಈಗ ವೃತ್ತಿ ಜೀವನದ ಕುರಿತು ಮಾತನಾಡೋಣ. 2026ರಲ್ಲಿ ಸಿಂಹರಾಶಿಯವರ ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಇದೆಲ್ಲ ಸಹಜವಾಗಿರುತ್ತೆ. ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಆದರೆ ಮೆಚ್ಚುಗೆ ನಿಮಗೆ ತಕ್ಷಣ ಸಿಗದೇ ಇರಬಹುದು. ನೀವು ಶ್ರಮ ಪಡ್ತಾ ಇದ್ರೂ ಕೂಡ ನಿಮ್ಮ ಕೆಲಸವನ್ನು ಇತರರು ಗಮನಿಸೋದಿಲ್ಲ. ಈ ಕಚೇರಿಯಲ್ಲಿ ನೀವು ರಾಜಕೀಯ ವಿರೋಧಿಗಳು, ಅಪವಾದಗಳು, ವಿಳಂಬಗಳು ಇವೆಲ್ಲವೂ ಕೂಡ ಎದುರಾಗಬಹುದು. ಆದರೆ ಇಲ್ಲಿ ಒಂದು ಸತ್ಯವನ್ನು ನೀವು ಮರಿಬೇಡಿ. ಶನಿ ನಿಮ್ಮ ವೃತ್ತಿ ಜೀವನದ ಬುನಾದಿಯನ್ನು ಗಟ್ಟಿ ಮಾಡ್ತಾರೆ. ಈ ವರ್ಷ ನೀವು ಮಾಡುವ ಒಂದು ಪ್ರತಿಯೊಂದು ಕಠಿಣ ಪರಿಶ್ರಮವು ಮುಂದಿನ ವರ್ಷಗಳಲ್ಲಿ ದೊಡ್ಡ ಫಲವಾಗಿ ಮರಳಿ ನಿಮಗೆ ಬರುತ್ತೆ. ಉದ್ಯೋಗ ಬದಲಾವಣೆ ಅದರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರೆ 2026ರಲ್ಲಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಶನಿ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶ ತಾನಾಗಿಯೇ ಬರುತ್ತೆ. ವ್ಯವಹಾರ ಮಾಡುವವರಿಗೆ 2026 ಆರಂಭದಲ್ಲಿ ಗೊಂದಲ ಮತ್ತು ಪ್ರೆಷರ್ ಇರಬಹುದು. ಆದರೆ ಶಿಸ್ತುಬದ್ಧ ಕೆಲಸ, ನಿಯಮಿತ ಪರಿಶ್ರಮ ಮತ್ತು ನೀತಿ ಪಾಲನೆಯಿಂದ ವರ್ಷದ ಮಧ್ಯಭಾಗದ ನಂತರ ನಿಧಾನವಾಗಿ ಸ್ಟೆಬಿಲಿಟಿ ಅನ್ನೋದು ಕಾಣಿಸುತ್ತೆ. ಶನಿ ನಿಧಾನವಾಗಿ ಆದರೆ ಶಾಶ್ವತವಾಗಿ ಫಲ ನೀಡುವ ಗ್ರಹ ಎಂಬುದನ್ನು ನೀವು ನೆನಪಲ್ಲಿಟ್ಕೋಬೇಕು. ಹಣಕಾಸಿನ ವಿಚಾರಕ್ಕೆ ಬಂದರೆ 2026ರಲ್ಲಿ ಸಿಂಹರಾಶಿಯವರು ಹೆಚ್ಚು ಜಾಗರೂಕರಾಗಿರಬೇಕಾಗುತ್ತೆ. ಅನಿರೀಕ್ಷಿತ ಖರ್ಚುಗಳು, ಆರೋಗ್ಯ, ಮನೆ, ವಾಹನ, ಕುಟುಂಬದ ಜವಾಬ್ದಾರಿಗಳ ಕಾರಣದಿಂದ ಹಣದ ಒತ್ತಡ ಹೆಚ್ಚಾಗಬಹುದು. ಸೇವಿಂಗ್ಸ್ ಕಡಿಮೆ ಆಗ್ತಿರುವಂತೆ ಭಾಸವಾಗಬಹುದು. ಕೆಲವರಿಗೆ ಸಾಲದ ಹೊರೆ ಮನಸ್ಸನ್ನು ಕಾಡಬಹುದು. ಆದರೆ ಇದು ಕೂಡ ಶನಿಯ ಪಾಠವಾಗಿರುತ್ತೆ. ಹಣದ ಮೌಲ್ಯವನ್ನು ನೀವು ತಿಳ್ಕೊಬೇಕು, ಬಜೆಟ್ ಕಲಿಬೇಕು, ಅಗತ್ಯವಿಲ್ಲದೆ ಖರ್ಚು ಕಡಿಮೆ ಮಾಡಬೇಕು. ಈ ಎಲ್ಲ ಸಂದೇಶವನ್ನು ಶನಿದೇವರು ನಿಮಗೆ ಕೊಡ್ತಾರೆ. ಈ ವರ್ಷ ದೊಡ್ಡ ಹೂಡಿಕೆಗಳು ಅಪಾಯದ ನಿರ್ಧಾರಗಳಾಗಿರುತ್ತೆ. ಅಥವಾ ಯಾರ ಮೇಲೂ ನೀವು ಅತಿಯಾದ ಹಣಕಾಸಿನ ನಂಬಿಕೆ ಇಡೋದು ಸೂಕ್ತವಲ್ಲ.
ಸಂಯಮ, ಶಿಸ್ತು ಮತ್ತು ಯೋಜನೆ ಇವುಗಳೇ 2026ರಲ್ಲಿ ನಿಮ್ಮ ಹಣಕಾಸಿನ ರಕ್ಷಣಾ ಕವಚವಾಗಿರುತ್ತೆ. ಈ ಪಾಠ ಕಲಿತರೆ 2027ರಿಂದ ನಿಮ್ಮ ಆರ್ಥಿಕ ಸ್ಥಿತಿ ನಿಧಾನವಾಗಿ ಬಲವಾಗುತ್ತಾ ಹೋಗುತ್ತೆ. ಈಗ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಾಡೆಸಾತಿ ಅವಧಿಯಲ್ಲಿ ಸಂಬಂಧಗಳು ಗಟ್ಟಿಯಾಗಿ ಪರೀಕ್ಷೆಗೆ ಒಳಪಡುತ್ತೆ. 2026ರಲ್ಲಿ ಸಂಗಾತಿಯೊಂದಿಗೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಮತ್ತು ಈ ಜವಾಬ್ದಾರಿಗಳ ಏರಿಕೆ, ಹಿರಿಯರ ಆರೋಗ್ಯದ ಚಿಂತೆ, ಮನೆಯಲ್ಲಿ ಒತ್ತಡ ಇವೆಲ್ಲವೂ ಕಾಣಿಸಿಕೊಳ್ಬಹುದು. ಶನಿ ಭಾವನೆಗಿಂತ ಜವಾಬ್ದಾರಿಯನ್ನು ಮುಂದಿಡುವ ಗ್ರಹ. ಆದ್ದರಿಂದ ಕೆಲವೊಮ್ಮೆ ನಿಮ್ಮ ಮಾತುಗಳು ಕಠಿಣವಾಗಿ ಕೇಳಿಸಬಹುದು ಅಥವಾ ನಿಮ್ಮ ಮೌನವನ್ನು ಇತರರು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಪ್ರೇಮ ಸಂಬಂಧಗಳಲ್ಲಿ ನಿಜವಾದ ಪ್ರಾಮಾಣಿಕತೆ ಇರುವ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತೆ. ಆದರೆ ಕೇವಲ ತೋರಿಕೆಗೆ ಇರುವ ಸಂಬಂಧಗಳು ದೂರವಾಗುವ ಸಾಧ್ಯತೆ ಇದೆ. ಇದನ್ನು ನಷ್ಟ ಅಂತ ನೀವು ಭಾವಿಸೋಕೆ ಹೋಗಬೇಡಿ. ಇದು ಶುದ್ಧೀಕರಣ. ನಿಮ್ಮ ಜೀವನದಲ್ಲಿ ಯಾರು ನಿಜವಾಗಿಯೂ ಅಗತ್ಯವೋ ಯಾರು ಇಲ್ಲವೋ ಎಂಬುದು ಈ ವರ್ಷ ಸ್ಪಷ್ಟವಾಗುತ್ತೆ. ತಾಳ್ಮೆ, ವಿನಮ್ರತೆ ಮತ್ತು ಸಂವಹನವೇ ಸಂಬಂಧಗಳನ್ನು ಉಳಿಸುವ ಮುಖ್ಯ ಅಸ್ತ್ರ. ಮಕ್ಕಳ ಮತ್ತು ಪಾಲಕರ ಕಡೆ ಹೆಚ್ಚು ಗಮನ ಕೊಡುವ ಸಮಯ ಇದು. ಈಗ ಅತ್ಯಂತ ಮುಖ್ಯವಾದ ಭಾಗ ಉಪಾಯಗಳು ಮತ್ತು ಧೈರ್ಯದ ಸಂದೇಶ. ಸಿಂಹರಾಶಿಯವರೇ, 2026ರಲ್ಲಿ ಶನಿಯನ್ನು ಭಯಪಡುವ ಅಗತ್ಯವಿಲ್ಲ. ಶನಿಯನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಪ್ರತಿದಿನ ಅಥವಾ ಶನಿವಾರದಂದು ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿದರೆ ಶನಿವಾರ ಕಪ್ಪು ಎಳ್ಳಿನ ಎಣ್ಣೆನ ಅಥವಾ ಸಾಸಿವೆ ಎಣ್ಣೆ ದಾನ ಮಾಡೋದ್ರಿಂದ, ದೀಪ ಹಚ್ಚೋದ್ರಿಂದ ಒಂದು ಶನಿಯ ಅನುಗ್ರಹ ಅನ್ನೋದು ಹೆಚ್ಚಾಗುತ್ತೆ. ಶ್ರಮ ಯಾವಾಗಲೂ ಅತ್ಯಂತ ಮಹತ್ವದಾಗಿರುತ್ತೆ. ಅಗತ್ಯ ಇರುವವರಿಗೆ ಸಹಾಯ ಮಾಡಿ, ಅನ್ಯಾಯದಿಂದ ದೂರ ಇರಿ, ಸದಾ ಪ್ರಾಮಾಣಿಕವಾಗಿ ಬದುಕಿ, ಅಹಂಕಾರವನ್ನು ಕಡಿಮೆ ಮಾಡಿ, ಸರಳ ಜೀವನ ಶೈಲಿ ಅಳವಡಿಸಿಕೊಳ್ಳಿ. ಇವೆಲ್ಲಗಳಿಂದ ಶನಿಯ ಕಠಿಣತೆಯನ್ನು ಕರುಣೆಯಾಗಿ ಪರಿವರ್ತಿಸುತ್ತೆ. ಫ್ರೆಂಡ್ಸ್, ನೀವು ಎಲ್ಲ ಒಂದು ನೆನ್ಪಿಟ್ಕೊಂಬಿಡಿ, 2026 ನಿಮ್ಮನ್ನು ಕುಗ್ಗಿಸಲು ಬಂದ ವರ್ಷವಲ್ಲ, ನಿಮ್ಮನ್ನು ಒಳಗಿನಿಂದ ಗಟ್ಟಿಗೊಳಿಸಲು ಬಂದ ವರ್ಷ ಆಗಿರುತ್ತೆ. ಇಂದು ನೀವು ಅನುಭವಿಸಿದ ಒತ್ತಡನೇ ನಾಳೆ ನಿಮ್ಮ ಶಕ್ತಿಯಾಗಿರುತ್ತೆ. ಇಂದು ನೀವು ಕಲಿಯುವ ತಾಳ್ಮೆನೇ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತೆ. ಶನಿ ನಿಮ್ಮಿಂದ ಏನನ್ನೂ ಕಸಿದುಕೊಳ್ಳೋದಿಲ್ಲ. ನಿಮ್ಮೊಳಗಿನ ನಿಜವಾದ ನಾಯಕನನ್ನು ಹೊರತೆಗಿದ್ದಾರೆ. ಆದ್ದರಿಂದ ಭಯಪಡ ಅವಶ್ಯಕತೆ ಅಂತ ಏನೂ ಇಲ್ಲ. ಧೈರ್ಯ ಇಟ್ಬಿಟ್ಟು ಶಿಸ್ತು ಮತ್ತು ನಂಬಿಕೆಯಿಂದ ನೀವು ಮುನ್ನಡೆದರೆ ಸಾಡೆಸಾತಿಯ ನಂತರದ ವರ್ಷ ನಿಮ್ಮ ಜೀವನದ ಅತ್ಯಂತ ಚಿನ್ನದ ಅಧ್ಯಾಯವಾಗುತ್ತೆ. ಫ್ರೆಂಡ್ಸ್, ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಮತ್ತು ಜೈ ಶನೇಶ್ವರ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.